ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಗೌಸಿಯಾ ಫಿರ್ದೋಸ್ ಕನ್ನಡ ವ್ಲಾಗ್ಸ್. ಫ್ರೆಂಡ್ಸ್, ನಾನಿವತ್ತು ತರಕಾರಿ ಮತ್ತು ಸೊಪ್ಪುಗಳನ್ನು ಹಾಕಿ ಆರೋಗ್ಯಕರವಾಗಿರುವಂತಹ ಒಂದು ಪಲ್ಯ ಮಾಡ್ತಾ ಇದ್ದೀನಿ. ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು, ಯಾಕಂದರೆ ಇದರಲ್ಲಿ ತರಕಾರಿ ಪ್ಲಸ್ ಸೊಪ್ಪಿರುತ್ತೆ. ಸೊ ಇದನ್ನು ಸೇವನೆ ಮಾಡೋದ್ರಿಂದ ನಮಗೆ ಆರೋಗ್ಯದಲ್ಲಿ ವಿಟಮಿನ್ಸು, ಪ್ರೋಟೀನ್ಸು, ಮಿನರಲ್ಸು ತುಂಬಾ ಅತಿ ನಿರಾಳವಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು. ಸೊ ತಡ ಯಾಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಇದಕ್ಕೆ. ಫ್ರೆಂಡ್ಸ್, ನಾನಿಲ್ಲಿ ಪ್ರತಿ ಒಂದು ಥರದ ತರಕಾರಿ ತೊಗೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಎಲೆಕೋಸು, ಪ್ರತಿ ಒಂದು ಥರದ್ದು ಬಟಾಣಿ, ಪ್ರತಿ ಒಂದು ತರಕಾರಿನ ವಾಶ್ ಮಾಡಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ ಸಬ್ಬಸಿಗೆ ಮತ್ತು ಪಾಲಕ್ ಸೊಪ್ಪು ಯೂಸ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಸಬ್ಬಸಿಗೆ ಮತ್ತು ಪಾಲಕ್ ಸೊಪ್ಪು ಶುಗರ್ಗೂ ಒಳ್ಳೆಯದು, ಪ್ಲಸ್ ಹಾಲು ಕೊರತೆ ಯಾರಿಗೆಲ್ಲ ಬೆಸ್ಟ್ ಫೀಡಿಂಗ್ಸ್ ಅವ್ರಿಗೂ ಒಳ್ಳೆಯದು. ಫ್ರೆಂಡ್ಸ್, ನಾನಿಲ್ಲಿ ಆ್ಯಪಲ್ ಟೊಮೆಟೊ ಒಂದು ಕಟ್ ಮಾಡ್ಕೊಂಡಿದ್ದೀನಿ, ಈರುಳ್ಳಿ ಒಂದು ಕಟ್ ಮಾಡ್ಕೊಂಡಿದ್ದೀನಿ, ಸ್ವಲ್ಪ ರುಬ್ಬಿರುವಂತಹ ಕೊಬ್ಬರಿನ ಇಟ್ಕೊಂಡಿದ್ದೀನಿ. ಫ್ರೆಂಡ್ಸ್, ಸ್ಪೈಸಸಲ್ಲಿ ನಾನು ಖಾರದ ಪುಡಿ ತೊಗೊಂಡಿದ್ದೀನಿ, ಗರಂ ಮಸಾಲ ಸ್ವಲ್ಪ ತೊಗೊಂಡಿದ್ದೀನಿ, ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ, ಸ್ವಲ್ಪ ಅರಿಶಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು. ಸ್ಪೈಸಸ್ಸು ನಾನು ಜಾಸ್ತಿ ರೆಫರ್ ಮಾಡ್ತಿಲ್ಲ ನಾನು, ಯಾಕಂದರೆ ಹೆಲ್ತಿಯಾಗಿ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ. ಪ್ರತಿಯೊಬ್ಬರು ತಿನ್ಬೋದು, ಶುಗರ್ ಇರೋರು ಪ್ಲಸ್ ಬಾಳೆಹಣ್ಣು ಯಾರೆಲ್ಲ ಇದ್ದಾರೆ ಅವ್ರು ತಿನ್ಬೋದು. ಆಲೂಗಡ್ಡೆ ಒಂದು ಸ್ಕಿಪ್ ಮಾಡಿ ತಿನ್ಬೋದು. ಬಟ್ ಈಗಿನ ಕಾಲದ ಬಾಳೆಹಣ್ಣು ಪ್ರತಿಯೊಂದು ತಿನ್ನಿ ಅಂತಲೇ ಡಾಕ್ಟರ್ ಸಜೆಸ್ಟ್ ಮಾಡ್ತಾರೆ. ಏನೆಲ್ಲ ಅವರು ಪಥ್ಯ ಇರಿ ಅಂತ ಏನೂ ಹೇಳೋದಿಲ್ಲ. ಪ್ರತಿಯೊಂದರಲ್ಲೂ ಪ್ರತಿಯೊಂದು ಥರದ ಕ್ಯಾಲ್ಶಿಯಂ ಸಿಗುತ್ತೆ, ಮಿನರಲ್ಸ್ ಇರುತ್ತೆ ಅಂತಲೇ ಡಾಕ್ಟರ್ ಸಜೆಸ್ಟ್ ಮಾಡೋದು. ಅವ್ರು ಏನೂ ಪಥ್ಯನೇ ಹೇಳೋದಿಲ್ಲ ಡಾಕ್ಟರ್ಸ್, ಆ್ಯಕ್ಚುಲಿ ಹೇಳ್ಬೇಕಂತೆ ಬಾಳೆಹಣ್ಣುಗಳಿಗೆ. ಸೊ ನೋಡಿ, ಎಣ್ಣೆ ಬಿಸಿಯಾಗಿತ್ತು. ಬಿಸಿಯಾಗಿರೋ ಎಣ್ಣೆಗೆ ನಾನು ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೆ. ಈರುಳ್ಳಿ ಫ್ರೈ ಆದಮೇಲೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಒಳ್ಳೆ ಅರೋಮಾ ಬರುತ್ತೆ ಜಿಂಜರ್ ಗಾರ್ಲಿಕ್ ಪೇಸ್ಟು. ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಡೈರೆಕ್ಟಾಗಿ ಟೊಮೊಟೊನ ಹಾಕಿ. ಫ್ರೆಂಡ್ಸ್, ಟೊಮೊಟೊನ ಹಾಕ್ಬಿಟ್ಟು ಚೆನ್ನಾಗಿ ಸಾಫ್ಟ್ ಆಗೋವರೆಗೂ ಟೊಮೊಟೊ ಫ್ರೈ ಮಾಡ್ಕೊಳ್ಳಿ. ತುಂಬಾ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇದು ಚಪಾತಿಗೆ, ರೊಟ್ಟಿಗೆ, ಪ್ರತಿಯೊಂದಕ್ಕೂ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಇಲ್ಲ ಅನ್ನಕ್ಕೆ ಸೈಡ್ ಡಿಶ್ ಆಗು ತಿನ್ಬೋದು ನಾವು. ಸೊ ನೋಡಿ, ಎಣ್ಣೆ ಎಲ್ಲ ಸೈಡಲ್ಲಿ ಎಷ್ಟು ಚೆನ್ನಾಗಿ ನಿಲ್ತಾ ಇದೆ. ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಫ್ರೆಂಡ್ಸ್, ಟೊಮೊಟೊ ಮಾತ್ರ ಹಸಿಯಾಗಿರೋಕ್ಕೆ ಕೊಡಬೇಡಿ, ಸಾಫ್ಟ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಹಸಿದ್ರೆ ಚೆನ್ನಾಗಿ ಕಾಣಿಸಲ್ಲ. ಈ ಟೈಮಲ್ಲಿ ಡೈರೆಕ್ಟಾಗಿ ಎಲ್ಲ ಸ್ಪೈಸಸನ್ನು ಹಾಕಿಬಿಡಿ. ಈ ಟೈಮಲ್ಲಿ ಸ್ಪೈಸಸನ್ನು ಹಾಕಿದ್ರೆ ಟೊಮೊಟೊ ಬೇಗನೆ ಸಾಫ್ಟ್ ಆಗುತ್ತೆ. ಫ್ರೆಂಡ್ಸ್, ಯಾಕಂದರೆ ಪ್ರತಿಯೊಂದು ಸ್ಪೈಸಸ್ಸು ಟೊಮೊಟೊ ಗಿಡಿಯುತ್ತೆಲ್ಲ ಸಾಫ್ಟ್ ಬೇಗನೆ ಆಗುತ್ತೆ. ಲೈಕ್ ಪ್ಯೂರಿ ಥರ ಆಗಿಬಿಡುತ್ತೆ. ಒಂದು ಸ್ವಲ್ಪ ಚೆನ್ನಾಗಿ ಈ ಥರ ಟ್ಯಾಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಟೊಮೊಟೊ ಏನಾದರೂ ಹಸಿ ಇದ್ದರೆ ಸಾಫ್ಟ್ ಆಗಿಬಿಡುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾರೆ. ಸೊ ನೋಡಿ, ಸೈಡಲ್ಲೆಲ್ಲ ಎಣ್ಣೆ ನಿಲ್ಲಬೇಕು, ಅಲ್ಲಿವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಫ್ರೆಂಡ್ಸ್, ಈ ಥರ ಹೆಲ್ತಿ ಆಗಿರುವಂತಹ ಫುಡ್ಡನ್ನು ನಾವು ತಿನ್ನಬೇಕೇ ವಿನಃ ಜಂಕ್ ಫುಡ್ ತಿನ್ನೋದಕ್ಕೆ ನಾನಷ್ಟು ರೆಫರ್ ಮಾಡೋದಿಲ್ಲ. ಫ್ರೆಂಡ್ಸ್, ಈ ಟೈಮಲ್ಲಿ ನಾನು ಏನು ಮಾಡ್ತೀನಿ, ಸ್ವಲ್ಪ ಕೊಬ್ಬರಿ ಹಾಕ್ಕೊತೀನಿ. 2 ಟೇಬಲ್ ಸ್ಪೂನಷ್ಟು ಕೊಬ್ಬರಿ ನಾನು ಗ್ರೈಂಡ್ ಮಾಡಿ ಇಟ್ಕೊಂಡಿದ್ದೆ, ಅದೇ ಒಂದು ಕೊಬ್ಬರಿನ ಯೂಸ್ ಮಾಡ್ತಾ ಇದ್ದೀನಿ. ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ಕೊಬ್ಬರಿ ಹಾಕೋದ್ರಿಂದ, ಡಬಲ್ ಟೇಸ್ಟ್ ಆಗುತ್ತೆ. ಈ ಸಲ ಟ್ರೈ ಮಾಡಿ ಒಂದ್ಸಲಿ. ನೀವು ಕಮೆಂಟ್ ಮುಖಾಂತರ ತಿಳಿಸಿ ಯಾವ ಥರ ಬಂತು ಅಂತ. ಕೊಬ್ಬರಿ ಹಾಕಿರ್ತೀವಿ, ಸ್ಪೈಸಸ್ ಹಾಕಿರ್ತೀವಿ, ತರಕಾರಿ ಸೊಪ್ಪು ಇದೆಲ್ಲ ಒಳ್ಳೆ ಟೇಸ್ಟ್ ಕೊಡುತ್ತೆ. ಆರೋಗ್ಯಕ್ಕೂ ಅಷ್ಟೇ ಒಳ್ಳೆಯದು. ಫ್ರೆಂಡ್ಸ್, ಇದು ಚಪಾತಿಗೆ, ದೋಸೆಗೂ ಟ್ರೈ ಮಾಡಿ. ನೀವು ದೋಸೆಗೂ ಒಳ್ಳೆ ಕಾಂಬಿನೇಷನ್ನು. ನಿಮಗೆ ಪಲ್ಯ, ಚಟ್ನಿ ಈ ಥರ ತಿಂದು ತಿಂದು ದೋಸೆ ಜೊತೆ ಬೇಜಾರಾಗಿದೆ, ಈ ಥರ ಒಂದು ಪಲ್ಯನ ಮಾಡ್ಕೊಂಡು ತಿನ್ನಿ. ನೋಡಿ, ಈ ಟೈಮಲ್ಲಿ ನಾನು ಡೈರೆಕ್ಟಾಗಿ ತರಕಾರಿಗಳನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಾನು ಪ್ರತಿಯೊಂದು ತರಕಾರಿನೂ ಹಾಕಿದ್ದೀನಿ. ಫ್ರೆಂಡ್ಸ್, ಇದರಲ್ಲಿ ಯಾವ ತರಕಾರಿನೂ ಮಿಸ್ ಆಗಿಲ್ಲ. ಬದನೆಕಾಯಿ ಒಂದು ಮಿಸ್ ಮಾಡಿದ್ದೀನಿ, ಬೇರೆ ಇನ್ನು 2-3 ತರಕಾರಿಗಳನ್ನ ಮಿಸ್ ಮಾಡಿದ್ದೀನಿ ಅಷ್ಟೇ. ರಿಮೈನಿಂಗ್ ಎಲ್ಲ ತರಕಾರಿನೂ ಹಾಕಿದ್ದೀನಿ. ಆಲೂಗಡ್ಡೆ ಆಗಿರ್ಬೋದು, ಕ್ಯಾರೆಟ್ ಆಗಿರ್ಬೋದು, ಬಟಾಣಿ ಆಗಿರ್ಬೋದು. ಯಾಕಂದರೆ ತರಕಾರಿ ತಿನ್ನೋದ್ರಿಂದ ನಮ್ಮ ಆರೋಗ್ಯಕ್ಕೆ ಒಳ್ಳೆಯದೇ ಇರದೇ ವಿನಃ ಕೆಟ್ಟದ್ದಂತೂ ಏನೇನು ಇಲ್ವಲ್ಲ. ಸೊ ಆರೋಗ್ಯಕ್ಕೆ ಒಳ್ಳೆಯಾಗಿರುವಂತಹ ಪ್ರತಿಯೊಂದು ತರಕಾರಿಗಳನ್ನ ತಿನ್ನೋದ್ರಿಂದ ಏನೂ ಸೈಡ್ ಎಫೆಕ್ಟ್ಸ್ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನು ಪ್ರತಿಯೊಂದು ತರಕಾರಿನ ಮಕ್ಕಳಿಗೆ ಸ್ಪೆಷಲಿ ತಿನ್ನೋದಕ್ಕೆ ಸಜೆಸ್ಟ್ ಮಾಡ್ತೀನಿ. ಯಾಕಂದರೆ ಈಗಿನ ಮಕ್ಕಳು ತರಕಾರಿಗಳು ತಿನ್ನೋಕ್ಕೆ ಹೇಳ್ತವೆ. ಸೊ ಅದಕ್ಕೋಸ್ಕರ ನಾವೇನು ಮಾಡಬೇಕು, ಈ ಥರ ಡಿಫ್ರೆಂಟಾಗಿ ತರಕಾರಿಗಳೆಲ್ಲ ಏನಾದರೂ ಒಂದು ಪಲ್ಯಗಳನ್ನು ಮಾಡಿ, ಏನಾದರೂ ಒಂದು ಸಲಾಡ್ ಮಾಡಿ ಕೊಡೋಕ್ಕೆ ಮಕ್ಳಿಗೆ ಟ್ರೈ ಮಾಡಬೇಕು. ಯಾಕಂದರೆ ಈಗಿನ ಮಕ್ಕಳಲ್ಲಿ ವಿಟಮಿನ್ಸ್ ಕೊರತೆ ತುಂಬ ಇದೆ. ಫ್ರೆಂಡ್ಸ್, ಅದಕ್ಕೋಸ್ಕರ ಆದಷ್ಟು ತರಕಾರಿಗಳನ್ನ, ಸೊಪ್ಪುಗಳನ್ನು ಮಕ್ಕಳಿಗೆ ಸಜೆಸ್ಟ್ ಮಾಡಿ, ಅವರಿಗೆ ರೆಫರ್ ಮಾಡಿ. ಇದರಿಂದ ಹೆಲ್ತ್ಗೆ ಒಳ್ಳೇದೇ ವಿನಃ ನಮಗೆ ಏನೇನು ಕೆಟ್ಟದಂತೂ ಇಲ್ಲ. ಸೊ ಮಕ್ಕಳು ಪಾಪ ತುಂಬ ಕಷ್ಟಪಟ್ಟು ಸ್ಕೂಲ್ಗೆ ಹೋಗುತ್ತೆ, ಟ್ಯೂಷನ್ಗೆ ಹೋಗುತ್ತೆ, ಅವ್ರಿಗೆ ಆರೋಗ್ಯನೂ ಬೇಕಲ್ವಾ, ಅವ್ರಿಗೆ ಶಕ್ತಿ ಅನ್ನೋದು ತುಂಬ ಇಂಪಾರ್ಟೆಂಟು. ಸೊ ಆ ಶಕ್ತಿ ನಮಗೆ ಈ ತರಕಾರಿಗಳಲ್ಲಿ, ಈ ಸೊಪ್ಪುಗಳಲ್ಲಿ ಇದೆ. ಅದು ಬಿಟ್ಟು ಮಟನ್, ಚಿಕನ್ನು ನಾನು ಅಷ್ಟೊಂದಾಗಿ ಏನು ಸಜೆಸ್ಟ್ ಮಾಡಲ್ಲ. ಯಾಕಂದರೆ ಮಟನ್, ಚಿಕನಲ್ಲಿ ಯಾವುದೇ ಥರದ ಶಕ್ತಿ ಏನೇನೂ ಇಲ್ಲ. ಬಟ್ ಈ ತರಕಾರಿಗಳಲ್ಲಿ ತುಂಬಾ ನಿರಾಳವಾಗಿರುವಂತಹ ಶಕ್ತಿ ಇದೆ. ಸೊ ಆದಷ್ಟು ಈ ಥರ ತಿನ್ನೋಕ್ಕೆ ಟ್ರೈ ಮಾಡಿ. ಎಲ್ಲ ಮಿಕ್ಸ್ ಆದಮೇಲೆ ಅರ್ಧ ಗ್ಲಾಸ್ ನೀರು ಹಾಕಿ ಒಂದು ವಿಷಲ್ ಇಟ್ಟಿದ್ದೆ. ಫ್ರೆಂಡ್ಸ್, ಒಂದು ವಿಷಲ್ ಬಂದಿದ್ದಾಗಿದೆ. ಸೊ ನೋಡ್ಬೋದು ನೀವೇ, ಒಂದು ವಿಷಲ್ ಸಾಕು. ಇನ್ನೆರಡು ವಿಷಲು ನಮಗೆ ಸೊಪ್ಪು ಗಿಡಿಯುತ್ತೆ ಅಲ್ವಾ. ಸೊ ತುಂಬ ಚೆನ್ನಾಗಿ ಸಾಫ್ಟ್ ಆಗುತ್ತೆ. ಒಂದು ವಿಷಲ್ ಬಂದಿತ್ತು. ಒಂದು ವಿಷಲ್ ಬಂದಿದ್ದಾದಮೇಲೆ ಡೈರೆಕ್ಟಾಗಿ ಸೊಪ್ಪು ಹಾಕ್ತಿದ್ದೀನಿ. ಫ್ರೆಂಡ್ಸ್, ಈ ಪಾಲಕ್ ಸೊಪ್ಪು ಅಷ್ಟೇ, ಸಬ್ಬಸಿಗೆ ಸೊಪ್ಪು ಅಷ್ಟೇ ತುಂಬಾ ಒಳ್ಳೆಯದು. ಫ್ರೆಂಡ್ಸ್, ಆರೋಗ್ಯಕ್ಕೆ ಯಾರೆಲ್ಲ ತಿನ್ಬೋದು, ಏನೇನು ಸೈಡ್ ಎಫೆಕ್ಟ್ಸ್ ಇಲ್ಲ. ಸೊ ನೋಡಿ, ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದ್ದಾದಮೇಲೆ ಏನು ಮಾಡ್ತೀನಿ, 2 ವಿಷಲ್ ಕೊಡ್ತೀನಿ. ಫ್ರೆಂಡ್ಸ್, ಯಾಕಂದರೆ ಒಂದು ವಿಷಲ್ ಅಷ್ಟೇ ಅಲ್ವಾ ನಾವು ತರಕಾರಿ 2 ವಿಷಲ್ ಬಂದರೆ ನಮ್ಮ ಒಂದು ಪಲ್ಯ
ರೆಡಿ ಆಗುತ್ತೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ, ನೀರು ಹಾಕೋಕೆ ಹೋಗ್ಬಿಡಿ. ಎಷ್ಟು ನೀರು ನಿಲ್ಲುತ್ತೆ ನೋಡಿ ಡೈರೆಕ್ಟಾಗಿ ಸೊಪ್ಪು ಹಾಕೋದ್ರಿಂದ. ಸೊಪ್ಪಲ್ಲಿ ತುಂಬ ನೀರಿನ ಅಂಶ ಇದೆ, ಸೊ ಅದಕ್ಕೋಸ್ಕರ ಆ ನೀರು ಹಾಕೋಕ್ಕೆ ಹೋಗಬೇಡಿ ಜಾಸ್ತಿ. ಒಂದೆರಡು ವಿಷಲ್ ತಗೊಳ್ಳಿ ಫ್ರೆಂಡ್ಸ್ ಸಾಕು. ಒಂದು ವಿಷಲ್ ಬಂದರೂ ಓಕೆ, ಬಟ್ 2 ವಿಷಲ್ ಬಂದರೆ ಬೇಗ ಸಾಫ್ಟ್ ಆಗುತ್ತೆ, ತುಂಬ ಚೆನ್ನಾಗಿರುತ್ತೆ ತಿನ್ನೋದಕ್ಕೂ. ಒಂದು ವಿಷಲ್ ಬಂದರೆ ಸ್ವಲ್ಪ ಕ್ರಂಚಿಯಾಗಿ ಸೊಪ್ಪು ಸಿಗುತ್ತೆ. ಸೊ ನೋಡಿ ನಮ್ಮ 2 ವಿಷಲ್ ಬಂದಿದ್ದಾಗಿದೆ. ವಾವ್, ಸೂಪರಾಗಿದೆ ಫ್ರೆಂಡ್ಸ್. ಪಲ್ಯ ಮಾತ್ರ ಘಮ ಅಂತೂ ಸೂಪರಾಗಿ ಬರ್ತಿದೆ. ಯಾಕಂದರೆ ನಾವು ಇದಕ್ಕೆ ಸಬ್ಬಸಿಗೆ ಸೊಪ್ಪು ಹಾಕಿದ್ದೀವಲ್ಲ, ಸೂಪರ್ ಸ್ಮೆಲ್ ಇದರಲ್ಲಿ, ಘಮ ತುಂಬ ಕೊಡುತ್ತೆ. ಸೊ ನೋಡಿ ನಮ್ಮ ಒಂದು ಪಲ್ಯ ರೆಡಿ ಆಯಿತು. ಸ್ವಲ್ಪ ನೀರನ್ನ ಚೆನ್ನಾಗಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಟಿರ್ತೀನಿ, ಸ್ವಲ್ಪ ನೀರು ಜಾಸ್ತಿ ಆಯಿತು. ಅನ್ನದ ಜೊತೆ ತಿನ್ನೋರಾದರೆ ಇದೇ ಥರ ತಿನ್ಬೋದು, ಬಟ್ ನಾನು ಚಪಾತಿ ಜೊತೆ ಅಲ್ವಾ, ಸೊ ಸ್ವಲ್ಪ ನೀರನ್ನು ಡ್ರೈ ಮಾಡ್ಕೊತೀನಿ ಫ್ರೆಂಡ್ಸ್. ನೀರನ್ನು ಡ್ರೈ ಮಾಡಿಕೊಂಡು ನಾನು ಒಂದು ಸರ್ವಿಂಗ್ ಬೌಲಲ್ಲಿ ಸರ್ವಿಂಗ್ ಮಾಡಿದೆ. ಸೂಪರಾಗಿತ್ತು ಫ್ರೆಂಡ್ಸ್. ಚಪಾತಿಗೆ, ರೊಟ್ಟಿಗೆ, ಪೂರಿಗೆ ತಿನ್ಬೋದು, ಈವನ್ ದೋಸೆಗೂ ತಿನ್ಬೋದು. ದೋಸೆಗೆ ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ದೋಸೆ ಜೊತೆ ಚೆನ್ನಾಗಿರುತ್ತೆ ಇದು. ಒಂದ್ಸಲ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ, ಹೊಸ ರೆಸಿಪಿ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ನನ್ನ ವೀಡಿಯೋಸ್ ನೋಡ್ತಾ ಇರಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.